ಗದಗ ಬಗ್ಗೆ ಹೇಳಿದ್ರು. ಹಾಸ್ಪಿಟಲ್ನಲ್ಲಿ ಉಚಿತವಾದ ಬೈಬಿಲ್ ಅನ್ನು ವಿಸ್ತರಣೆ ಮಾಡ್ತಿದ್ರು. ನಿಜವಾಗ್ಲೂ ಈ ಒಂದು ಬೈಬಿಲ್ ಏನಂದ್ರೆ BIBLE ಅಂತಾರೆ. BIBLE ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಬಿಫೋರ್ ಲಿವಿಂಗ್ ದ ಅರ್ತ್. ಅಂದ್ರೆ ಸರ್ವ ಸಾಧಾರಣವಾದ ಸುದ್ದಿ. ಈ ಒಂದು ಭೂ ಯಾತ್ರೆಯನ್ನು ನಾವು ಮುಗಿಸಿ ಹೋಗೋಕ್ಕಿಂತ ಮುಂಚೆ ಎಂತ ಒಂದು ದೊಡ್ಡ ಸಮಸ್ಯೆ ಇರಲಿ, ಏರಿಯಾದ ಇದ್ರೂ ನಾವು ಈ ಒಂದು ಗ್ರಂಥವನ್ನು ಓದಿದಾಗ ಏನಾಗುತ್ತೆ ಅಂದ್ರೆ ಇದರಲ್ಲಿ ಆ ಒಂದು ಸಮಸ್ಯೆಗಳ ಪರಿಷ್ಕಾರವನ್ನು ನಾವು ನೋಡಬಹುದು. ನಿಜವಾಗ್ಲೂ ನನ್ನ ಪ್ರೀತಿಯ ಜನರೇ, ನಾವು ಓದ್ತಾ ಇದ್ದೀವ ಎಲ್ಲರ ಕೈನಲ್ಲಿ, ಎಲ್ಲರ ಕಡೆ ಬೈಬಲ್ ಐತೆ ಸರ್. ಹೌದು, ಎಲ್ಲರ ಕಡೆ ಬೈಬಲ್ ಇದೆ. ಬೈಬಲ್ ಅನ್ನೋದು ಸುಮ್ಕ ತಗೊಂಡೋಗಿ ಒಂದು ಶೋಕೇಸ್ ನಲ್ಲಿ ಇಡೋದು. ಯಾರ ಮನೆಯಲ್ಲಿ ಆದ್ರೂ ನೋಡ್ರಿ ಏನಾಗುತ್ತೆ ಅಂದ್ರೆ 5 ಕಾಪೀಸ್ ಇರ್ತಾವ. 5 ಆ ಒಂದು ಕೂಟಕ್ಕೆ ಹೋಗಿದ್ವಿ, ಚಲೋ ಡಿಸೈನ್ ಐತಿ, ಅದು ತಗೊಳ್ಳುವ. ಅಲ್ಲಿ ಹೋಗಿದ್ವಿ, ಉಚಿತವಾಗಿ ಕೊಟ್ಟರು, ಒಂದು ಕಾಪಿ ತಗೊಳ್ಳುವ. ಅಲ್ಲಿ ಒಂದಿತ್ತು ಮನ್ಯಾಗ ಇಡ್ಲಿಕ್ಕಲ್ರಿ. ಇದನ್ನ ನಾವು ಏನ್ ಮಾಡ್ಬೇಕಂದ್ರ ಧ್ಯಾನ ಮಾಡ್ಬೇಕು. ಇದನ್ನ ನಾವು ಓದ್ಕೋಬೇಕು. ಕೆಲವೊಂದು ಜನಕ್ಕೆ ಕೇಳಿದ್ದೆ, ಈ ಒಂದು ಬೈಬಲ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರ, ಇಲ್ರಿ ಫಾಸ್ಟ್ ನಾವೇನ್ ಮಾಡ್ತೀವಂದ್ರ ನಮ್ಮ ಹಾಸಿಗೆ ಒಂದು ಪಿಲ್ಲೋ ಕೆಳಗಡೆ ಇಟ್ಕೊಂತೀವಿ. ಯಾಕಂದ್ರ ಕೆಟ್ಟ ಕನಸು ಬರಲ್ಲ ಅಂತ. ಅದು ಹಾಸ್ಯವಾಗಿರ್ಬೋದು, ಆದ್ರೆ ಈ ಒಂದು ಬೈಬಲ್ ಅಲ್ಲಿ ಇಲ್ಲಿ ಇಟ್ಕೊಳ್ಳಿ. ನಾವೇನ್ ಮಾಡ್ಬೇಕನ್ನ ಇದನ್ನ ಧ್ಯಾನ ಮಾಡ್ಬೇಕು. ಎಂತ ಒಂದು ದೊಡ್ಡ ಸಮಸ್ಯೆ ಇದ್ರೂ ಇದನ್ನ ನೀವು ತಿರುಗಿಸಿದಾಗ, ಇದನ್ನು ನೀವು ಧ್ಯಾನ ಮಾಡಿದಾಗ ದೇವರು ಇದರ ಜೊತೆಯಲ್ಲಿ, ಇದರ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾನೆ. ನಾವು ಬೈಬಲ್ ಅನ್ನು ಓದ್ತೀವಿ. ಇನ್ ಕೇಸ್ ಓದೋದು ಇಲ್ಲ ಅಂದ್ರೆ ಇವತ್ತಿನಿಂದ ಸ್ಟಾರ್ಟ್ ಮಾಡುವ. ಏನ್ ಫುಲ್ ಬೈಬಲ್ ಒಂದ ದಿನ ಕಾಂಪಿಟೇಷನ್ ಆಗಿ ಓದೋದಲ್ರಿ. ಒಂದು ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೆ ಆವಾಗ ಬೈಬಲ್ ಅನ್ನು ಓದ್ರಿ. ಯಾವುದೇ ಒಂದು ವಚನದಿಂದ ನಿಮ್ಮ ಜೀವನ ಬದಲಾವಣೆ ಆಗುತ್ತೆ. ನಿಜ ದೇವರು ನಿಮ್ಮನ್ನು ಆಶೀರ್ವದಿಸ್ಲಿಕ್ಕೆ ರೆಡಿ ಇದ್ದಾನೆ. ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ದೇವರು ಒಂದು ಸನ್ನಿಧಿಯಲ್ಲಿ ಬರಬೇಕು. ನಾವು ನೋಡಿದಾಗ ಆದಿಕಾಂಡ 12ನೇ ಅಧ್ಯಾಯ 1-2 ವಚನವನ್ನು ಓದಿ ಸಹಕರಿಸಿ. ನೀನು ಸ್ವದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ. ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಏನಂದ್ರೆ, ದೇವರು ಯಾರ ಸಂಗಡ ಮಾತಾಡ್ತಾ ಇದ್ದಾನ್ರಿ? ಅಬ್ರಹಾಂ ಜೊತೆ ಮಾತಾಡ್ತಾ ಏನಂತ ಇದ್ದಾನಂದ್ರೆ, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ನಾ ತೋರಿಸಿದ್ದ ಒಂದು ಪ್ರದೇಶಕ್ಕೆ ನೀನು ಹೊರಡಬೇಕಂದಾಗ ಅವ್ರನಲ್ಲಿ ಏನಾದ್ರೂ ಸಂದೇಹ ಇತ್ರಿ? ದೇರ್ ವಾಸ್ ನೋ ಎನಿ ಡೌಟ್. ದೇವರು ಹೇಳಿದ್ರು ಇವರಿಗೆ ಇವರ ಪ್ರಯಾಣವನ್ನು ಸಾಧಿಸಿದ್ರು. ತಂದೆಯ ಮನೆ, ಎಲ್ಲಿ ಅವರು ಹುಟ್ಟಿ ಬೆಳೆದಿದ್ದ ಒಂದು ಊರು, ಅವರ ಮನೆತನ ಎಲ್ಲವನ್ನು ಬಿಟ್ಟು ದೇವರ ಮೇಲೆ ಒಂದು ವಿಶ್ವಾಸದಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿಗೆ ಪ್ರದೇಶಕ್ಕೆ ಬಯಲು ನಡೆಸಿದ್ರು. ಆವಾಗ ಅವರು ಒಂದು ವಿಧೇಯತೆಗಾಗಿ ದೇವರು ಏನ್ ಮಾಡಿದ್ರಂದ್ರ ಅವರನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಅವ್ರೇನ್ ಮಾಡಿದ ನಂತರ, ಐ ವಿಲ್ ಬ್ಲೆಸ್ ಯು ಅಂಡ್ ಯು ವಿಲ್ ಬಿ ಎ ಬ್ಲೆಸ್ಸಿಂಗ್. ದೇವರ ಬಂದ ಆಶೀರ್ವಾದ ಮಾಡೋರು ಸಿಕ್ತಿಲ್ಲ. ಈಗ ಎಂತ ಒಂದು ತಲಾಂತ, ಎಂತ ಒಂದು ಆಶೀರ್ವಾದ ಅಬ್ರಾಹ್ಮ್ಗೆ ಕೊಟ್ಟಿದ್ರಂದ್ರೆ, ಆ ಒಂದು ಅಬ್ರಾಹ್ಮ್ ಬಂದು ಯಾರನ್ನಾದ್ರೂ ಆಶೀರ್ವಾದ ಮಾಡಿದ್ರೆ ಅವ್ರಿಗೆ ಆಶೀರ್ವಾದ. ಹಾಲೆಲೂಯಾ. ಈಗಾದ್ರೂ ಒಂದು ಸಾಕ್ಷಿನಲ್ಲಿ ನೋಡಿದ್ವಿ, ಆ ಒಂದು ಮನೆ ಇಲ್ಲವಾಗಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪಾಸ್ಟರ್ ಬಂದು ಪ್ರಾರ್ಥನೆ ಮಾಡಿದ್ರು ಅಂತ ಒಂದು ಸಾಕ್ಷಿ ಹೇಳಿದ್ರು. ನೋಡ್ರಿ, ದೇವರು ಪಾಸ್ಟರ್ಗಳನ್ನ, ದೈವ ಸೇವಕರಿಗೆ ಎಲ್ಲದನ್ನ ಆಶೀರ್ವಾದ ಮಾಡಿ ಅವರನ್ನ ಮನೆಗೆ ಕಳಿಸ್ತಾರೆ. ಅವ್ರ ಮುಖಾಂತರವಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ಪ್ರತಿ ಆದಿವಾರ ಏನಾಗುತ್ತೆ ಅಂದ್ರೆ ದೇವರು ಅವರ ಸಂಗಡ ಮಾತಾಡ್ತಾನೆ, ಅವರ ಮೂಲಕವಾಗಿ ಮಾತಾಡ್ತಾನೆ. ಅದಕ್ಕೆ ಆ ಒಂದು ಪಾಸ್ಟರ್ಗೆ ಕೊಡುವಂತ ಪ್ರಾಮುಖ್ಯತೆ, ಅವ್ರು ಕೊಡುವಂತ ಆ ಒಂದು ಗೌರವವನ್ನು ನಾವು ಅವ್ರಿಗೆ ಕೊಡಬೇಕು. ಇಲ್ಲಿ ನೋಡಿದಾಗ ಅಬ್ರಹಾಮನು ಯಾವುದೇ ಒಂದು ಪ್ರಶ್ನೆ ಇಲ್ಲದೆ ಏನ್ ಮಾಡಿದ್ದಂದ್ರ, ದೇವರು ಹೇಳಿದ್ದ, ಇವರು ಹೊರಟೋಗಿದ್ದ. ಅದಕ್ಕಾಗಿ ದೇವರು ಏನ್ ಮಾಡಿದ್ದ ಅಂದ್ರ, ಇಲ್ಲಿ ಅಬ್ರಹಾಮನಿಗೆ
ಆಶೀರ್ವಾದಿಸಿದನು. ಇಲ್ಲಿ ಮುಂದೆ ನೋಡಿದಾಗ ಇವಾಗ ಒಂದು ಆದಿಕಾಂಡ 24ನೇ ಅಧ್ಯಾಯ 1ನೇ ವಚನದಲ್ಲಿ ಏನಿದೆ? ಅಬ್ರಹಾಮನು ಬಹುದಿನದ ಹಾ, ವೃದ್ಧನಾದನು. ಹೌದು. ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಇಲ್ಲಿ ಮತ್ತೊಮ್ಮೆ ಹೋದ್ರಿಮ್ಮ. ಅಬ್ರಹಾಮನು ಬಹುದಿನದ ಹಾ, ವೃದ್ಧನಾದನು. ಹೌದು. ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಹಾ. ಅಭಿವೃದ್ಧಿಪಡಿಸಿದನು. ವೆರಿ ಬ್ಯೂಟಿಫುಲ್. ಪ್ರತಿಯೊಂದು ವಿಷಯದಲ್ಲಿ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಮ್ಮ ಕಡೆ ಹಣ ಇರುತ್ತೆ, ಈ ಎಲ್ಲ ಇವತ್ತಿನ ಸಾಕ್ಷಿಯಲ್ಲಿನೇ ಇತ್ತು. ಅವ್ರ ಕಡೆ ಜೇನ್ರಂತೆ ಸುಮಾರವಾದ ಆಸ್ತಿ ಇತ್ತು, ಎಲ್ಲ ಇತ್ತು. ಒಂದ್ಸತಿ ಏನಾಗುತ್ತೆ, ನಮ್ಮ ಕಡೆ ಆಸ್ತಿ ಇರುತ್ತೆ, ಆರೋಗ್ಯ ಇರಂಗಿಲ್ರಿ. ಹೌದೇನಿಲ್ಲ? ಎಷ್ಟೊಂದು ಹಣ ಇರುತ್ತೆ, ಒಂದು ಸ್ವಲ್ಪ ಸ್ವೀಟ್ ತಿನ್ಬೇಕಾಗಿದ್ರೆ ನಮ್ಗೆ ಶುಗರ್ ಕಾಯಿಲೆ ರೀ, ಸ್ವಲ್ಪ ಉಪ್ಪನ್ನು ತಿನ್ಬೇಕಾಗಿದ್ರೆ ನಮ್ಗೆ BP ಕಾಯಿಲೆ ರೀ, ಸ್ವಲ್ಪ ನಾನ್ ವೆಜ್ ತಿನ್ನೋ ನಮ್ಗೆ ಕೊಲೆಸ್ಟ್ರಾಲ್ ರೀ. ಆದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ಓದು ಬರ ಚಲೋ ಎಜುಕೇಶನ್ ಇರ್ತೈತ್ರಿ, ಆದ್ರ ನೌಕರಿ ಇರಂಗಿಲ್ಲ. ಚಲೋ ನೌಕರಿ ಇರ್ತೈತ್ರಿ, ಸಮಾಧಾನ ಇರಂಗಿಲ್ಲ. ಮದುವೆ ಆಗಿರ್ತೈತಿ, ಮಕ್ಕಳು ಇರಂಗಿಲ್ಲ. ಮಕ್ಕಳು ಇರ್ತಾರೆ, ಅವ್ರ ಭವಿಷ್ಯ ಇರಂಗಿಲ್ಲ. ಆದ್ರ ದೇವರಲ್ಲಿ ನಾವು ಇದ್ದಾಗ, ದೇವರು ಹೇಳಿದ್ದನ್ನು ನಾವು ಮಾಡಿದಾಗ, ಇಲ್ಲಿ ಅಬ್ರಹಾಮನಿಗೆ ಎಲ್ಲ ಒಂದು ವಿಷಯ, ಇನ್ ಆಲ್ ಥಿಂಗ್ಸ್ he was blessed in all things ಅಂತೆ. ಮತ್ತೊಮ್ಮೆ ಹೋದ್ರಮ್ಮ ಒಂದು ಮಾತನ್ನು. ಅಬ್ರಹಾಮನು ಹಾ, ಬಹುದಿನದ ಹಾ, ವೃದ್ಧನಾದನು. ಹಾ, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಎಲ್ಲ ಒಂದು ವಿಷಯದಲ್ಲಿ ನಾವು ದೇವರ ಸಂಗಡ ಇದ್ದಾಗ, ದೇವರ ವಿಷಯವನ್ನು ನಾವು ಧ್ಯಾನಿಸಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅವಸರತೆಯನ್ನು, ಪ್ರತಿಯೊಂದು ಸಮಸ್ಯೆಯನ್ನು ಎಲ್ಲ ರೀತಿಯಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಆದ್ರೆ ನಾವು ಏನ್ ಮಾಡ್ಬೇಕಂದ್ರೆ ದೇವರ ಒಂದು ಪ್ರಸನ್ನತೆಯಲ್ಲಿ ಬರಬೇಕು, ದೇವರ ಒಂದು ಸಂಗಡ ಇರಬೇಕು, ದೇವರ ಮಾತನ್ನು ನಾವು ಧ್ಯಾನ ಮಾಡಬೇಕು. ಇಲ್ಲಿ ನಾವು ನೋಡಿದಾಗ ಆದಿಕಾಂಡ 9ನೇ ಅಧ್ಯಾಯ 1ನೇ ವಚನ, ಜೆನೆಸಿಸ್ 9th ಚಾಪ್ಟರ್. ದೇವರು ನೋಹನನ್ನು ಹಾ, ಅವನ ಮಕ್ಕಳನ್ನು ಆಶೀರ್ವದಿಸಿ ಹಾ, ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಹಲ್ಲೆಲೂಯ. ಇಲ್ಲಿ ಏನಾಗೈತೆ ಅಂದ್ರೆ ಅಬ್ರಾಹ್ಮನು ಆಶೀರ್ವಾದ ಮಾಡೋದು ನಾವು ನೋಡಿದ್ವಿ. ಅದಾಗಿದ್ಮೇಲೆ ಅಬ್ರಾಹಮನನ್ನು ಎಲ್ಲಾ ಒಂದು ವಿಷಯದಲ್ಲಿ ಆಶೀರ್ವಾದ ಮಾಡುವುದನ್ನು ನಾವು ನೋಡಿದ್ವಿ. ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ನೋಹವನನ್ನು ಮತ್ತೆ ಅವರ ಮಕ್ಕಳನ್ನು. ಇಲ್ಲಿ ಬಂದಾಗ ಬಹಳಷ್ಟು ಜನ ಏನಂತಾರೆ ಅಂದ್ರೆ ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು ಸಹೋದರಿ, ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು ಬ್ರದರ್ ಅಂದ್ರೆ, ಬ್ರದರ್ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ. ಯಾಕಂದ್ರೆ ನಾವಂತೂ ಚಲೋ ಇದೀವಿ, ದೇವರನ್ನು ನಾವು ಅರಿಕೆ ಮಾಡಿದ್ದೀವಿ, ದೇವರನ್ನು ನನ್ನ ರಕ್ಷಕನಾಗಿ ನಾವು ಮಾಡ್ತೀವಿ. ಆದರೆ ನಮ್ಮ ಮಕ್ಕಳು ಏನಾಗಿದ್ದಾರೆ, ಯವನಸ್ಥರು ಈ ಲೋಕವಾಗಿ ಹೋಗ್ತಾ ಇದ್ದಾರೆ, ನಾಶವಾಗ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗಾಗಿ ಪ್ರಾರ್ಥನೆ ಮಾಡಿದೆ. ಈಗಿರುವಂಥ ಜನನಲ್ಲಿ ನಾ ಹೇಳಿದ ಪ್ರಕಾರವಾಗಿ 4 ಜನ ನಿನ್ನೆ ಯಾರು ತೀರ್ಕೊಂಡ್ರು, ಅದರಲ್ಲಿ 2 ಯವನಸ್ಥರು, 34-38 ಇಯರ್ಸ್. ಚಲೋ ಏಜ್ ಇದೆ, 34-38. 2 ಸಣ್ಣ ಮಕ್ಕಳ ತಂದೆಯವರು. ನಿಜವಾಗ್ಲೂ ಅವರು ಒಂದು ವಿಷಯ ನೋಡಿದಾಗ ಅವರು ದೇವನನ್ನು ರಕ್ಷಕನಾಗಿ ಅವರು ಸ್ವೀಕರಿಸಿದರೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಸ್ವೀಕರಿಸಿದಾಗಿದ್ರೆ ಯಾರೋ ಆತ್ಮಹತ್ಯೆಯನ್ನು ಮಾಡಲ್ರಿ, ಅವರೊಂದು ಸಮಸ್ಯೆಯನ್ನು ದೇವರ ಕಡೆಗೆ ತಗೊಂಡ್ಬರ್ತಾರೆ, ದೇವರ ಮೇಲೆ ವಿಶ್ವಾಸ ಇರ್ತದೆ. ನಮ್ಮ ಪ್ರೀತಿಯ ದೈವಜನರಿಗೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ದೇವರನ್ನು ಆಶ್ರಯಿಸಿದಾಗ ದೇವರು ನಮ್ಮನ್ನಂತೆ ನಮ್ಮ ಮಕ್ಕಳನ್ನು ಆಶ್ರಯಿಸ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗ್ಲೂ ನನ್ನ ಪ್ರೀತಿಯ ಜನತೆ ಹೇಗಿದೆ ಏನಂದ್ರೆ ದೇವ್ರು ಕೇಳೋದು ಒಂದು ಸಣ್ಣ ಮಾತ್ರೆ, ಏನಂದ್ರೆ ನಿಮ್ಮ ಹೃದಯವನ್ನು ನನಗೆ ಕೊಡ್ರಿ. ಅವ್ರು ಏನಾದ್ರು ರೊಕ್ಕ ಕೇಳ್ತಾ ಇದ್ದಾರೆ, ಏನಾದ್ರು ನಿಮ್ಮ ಬಾಂಡ್ ಪೇಪರ್ ಪ್ರಾಪರ್ಟಿ ಕೇಳ್ತಾರೆ, ಯಾವಾಗಾದ್ರೂ ಕೇಳಿದ್ರ ಬರ್ತದೆ ನೀವು? ಅವ್ರು ಕೇಳೋದಂದ್ರೆ ಉಚಿತವಾಗಿ ಬರುವಂತ ರಕ್ಷಣೆ, ಉಚಿತವಾಗಿ ಫ್ರೀ ಸಾಲ್ವೇಷನ್, ಉಚಿತವಾಗಿ ಬಂದಿರುವಂತ ರಕ್ಷಣೆಯನ್ನು ಹೊಂದಿಕೋರಿ, ದೇವರನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ನೀವು ಹೊಂದಿಕೋರಿ, ನಂಬ್ರಿ ಅಂದ್ರೆ ಅದೊಂದು ಬ್ಯಾಲೆನ್ಸ್ ಆಗ್ತದೆ. ಬೇಕಾಗಿದ್ರೆ ಏನಾದ್ರೂ ಮಾಡ್ತಿದ್ರೆ ಅದೊಂದು ಅಂತೂ ಕೇಳಾಕ್ ಹೋಗ್ಬೇಕು. ಬೇಕಾಗಿದ್ರೆ ಹಾಸ್ಪಿಟಲ್ಗೆ
ಎಷ್ಟು ಲಕ್ಷ ಬೇಕಾಗಿದ್ರೂ ಲೋನ್ ತಗೊಂತೀವಿ, ಬೇರೆ ಕಡೆಯಿಂದ ಬೇಡ್ಕೊಂತೀವಿ, ಅಲ್ಲೋಗಿ ಕಟ್ತೀವಿ. ಇಲ್ಲಿ ಫ್ರೀ ಆಗಿ ಸಿಗುವಂತ ರಕ್ಷಣೆಯನ್ನು ನಮ್ಗೆ ಬ್ಯಾಡ್ರಿ ಪಾಸ್ತದಂತೆ. ಮತ್ತೇನಂತೀವಿ ಅಂದ್ರೆ ದೇವ್ರು ಯಾಕೆ ನಮ್ಗಿಂತ ಒಂದು ಸಮಸ್ಯೆಯನ್ನು ಕೊಡ್ತಾ ಇದ್ದಾನೆ?